ಈ ಪೊಲೀಸವರು ನೋಡ್ತಾ ಅವರೇ, ಏನು ಇವನು ಕ್ಯಾಮ್ರಾ ಹಾಕ್ಕೊಂಡು ನೋಡ್ತಾವನೆ ಅಂತ. ಅವರ ಆಫೀಸ್. ಓ ಓಕೆ ಬ್ರೋ, ನಾನು ನಿಧಾನಕ್ಕೆ ಹೋಗ್ತೀನಿ. ಕಚ್ಕೊಳಕ್ಕೆಲ್ಲ ರೆಡಿ ಇಲ್ಲ. ಟ್ರಾಫಿಕ್ ಫುಲ್ ಕೆಳಗಡೆ. ಈ ಟ್ರಾಫಿಕಲ್ಲಿ ಹೋಗೋ ಬದಲು ಹಿಂಗೆ ಬಂದ್ಬಿಡ್ಬೋದು, ಅಂದರೆ ಇಷ್ಟೊತ್ತಲ್ಲಿ ಯಾರೂ ಇರೋಲ್ಲ ಅಂತ ಹೋಗ್ಬಿಡ್ತೀನಿ. ಮತ್ತೆ ರೆಡ್ ಆಗಿಬಿಟ್ರು ಗುರು ಅಷ್ಟೊತ್ತಿಗೆ. ಯಾರನ್ನ ಉಗಿದ್ರೆ ಅಷ್ಟೇ. ಆಮೇಲೆ ಇಳ್ದು ಬಂದ್ಬಿಟ್ಟು ಎರಡಿಕ್ಬಿಟ್ಟು ಬಂದ್ಬಿಡ್ತೀನಿ ಒಳಗಡೆ ಹೋಗ್ಬಿಟ್ಟು. ಅದ್ರಲ್ಲಿ ಕುತ್ಕೊಂಡ್ರು ನೋಡ್ಕೊತಾರೆ. ಬಸ್ಸಲ್ಲಿರೋರು ನೋಡೋದಿಲ್ಲ, ಹಂಗೆ ತುಬುಕ್ ಅಂತ ಉಗ್ಬಿಡ್ತಾರೆ. ಆಮೇಲೆ 9, 6, 5, 4, 3, 2, 1 ಗೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ವ್ಲಾಗ್, ಸುಮ್ಮನೆ ವ್ಲಾಗು. ಮಡಿವಾಳವರೆಗೂ ಹೋಗ್ತಾ ಇದ್ದೀನಿ. ಹೋಗಿ ಒಂದು 11-10 ಹಂಗೆ ಬರ್ತೀನಿ. ಸುಮ್ಮನೆ ಒಂದು ವ್ಲಾಗ್ ಮಾಡೋಣ. ವ್ಲಾಗ್ ಯಾವುದೂ ಇರಲಿಲ್ಲ ನನ್ನ ಹತ್ರ ಹಾಕೋಕ್ಕೆ. ಸೊ ವ್ಲಾಗ್ ಮಾಡೋಣ. ಮಳೆ ಅಲ್ಲ ಈ ನಡುವೆ, ಕಂಟಿನ್ಯೂಸ್ ಆಗಿ ಒಂದು ವಾರ ಫುಲ್ಲು ಮಳೆನೇ ಬಿತ್ತು, ಎಲ್ಲೂ ಹೋಗಿರಲಿಲ್ಲ. ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ವಿಡಿಯೋ ಒಳಗೆ ಹೋಗಿ ಮುಂಚೆ ಇಂಟ್ರೋ ನೋಡ್ಕೊಂಬನ್ನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ನಮ್ಮ ಏರಿಯಾದಲ್ಲಿ ಈ ನಡುವೆ ಅಂತೂ ಫುಲ್ಲು ಟ್ರಾಫಿಕ್ ನೋಡಿ. ಈ ಥರ ಆಟೋದವ್ರು ಹೋಗಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಬರ್ತಾರೆ ಆ ಕಡೆ ಇರೋರು. ನಾನು ಇವಾಗ ರೈಟ್ ಸೈಡ್ ಒಂದು ರೋಡಲ್ಲಿ ಹೋಗ್ಬಿಡ್ತೀನಿ. ಅಲ್ಲಿ ಹೋಗ್ಬಿಟ್ರೆ ಸೆಂಟ್ರಲ್ ಜೈಲ್ಗೆ ಹೋಗ್ಬಿಡ್ತೈತೆ. ಅಲ್ಲೊಂದು ಆಟೋ ಹೋಗ್ತೈತಲ್ಲ, ಆ ಕಡೆ ಹೋಗ್ಬಿಡುವ. ಆ ಕಡೆ ಹೋದರೆ ಆ ರೋಡ್ಗೆ ಹೋಗಿ ಅಲ್ಲಿಗೆ ಓಡ್ಬೋದು. ಸೆಂಟ್ರಲ್ ಜೈಲ್ ರೋಡ್ಗೆ ಹೋಗ್ಬಿಟ್ಟು ಓಡ್ಬೋದು. ನಾನು ಹಂಗೆ ಹೋಗ್ತೀನಿ. ಈ ಆಟೋ ಹಿಂದೆ ಹೋದರೆ ಅಷ್ಟೇ. ಇದಕ್ಕೆ ಇಲ್ಲಿ ಜಾಮ್ ಆಗೋದು ಅರ್ಧ. ನಾನು ರೈಟ್ಗೆ ಹೋಗ್ಬಿಡ್ತೀನಿ. ನೋಡಿ ಹಿಂಗೆ ಹೋಗ್ಬೋದು, ರೋಡ್ ಇದೆ. ಟೂ ವೀಲರವರೆಲ್ಲ ಹಿಂಗೆ ಓಡ್ಬೋದು. ಸುಮ್ಮನೆ ಹೋಗಿ ಮುಂದೆ ನಿಂತ್ಕೊಂಡು ಆ ಕಡೆ ಇರೋರನ್ನ ಬರೋಕ್ಕೂ ಬಿಡಲ್ಲ ಅಂತಾರೆ. ನಾನು ಅದಕ್ಕೆ ಈ ಥರ ಟ್ರಾಫಿಕ್ ಇದ್ದರೆ ಈ ರೋಡಲ್ಲಿ ಬಂದ್ಬಿಡ್ತೀನಿ. ಒಂದೊಂದ್ಸರಿ ಕಾರಲ್ಲೂ ಹಿಂಗೆ ಬಂದ್ಬಿಡ್ತೀನಿ. ಫ್ರೀ ಇದ್ದರೆ ಈ ಕಡೆ, ಫ್ರೀ ಇದ್ದರೆ ಈ ಕಡೆನೂ ಒಂದ್ಸರಿ ತುಂಬ ಜನ ಬಂದ್ಬಿಡ್ತಾರೆ. ನೋಡ್ಕೊಂಡು ಈ ಕಡೆನೂ ಬರ್ಬೋದು. ಚಿಕ್ಕ ರೋಡ್ ಸ್ವಲ್ಪ. ಕಾರೆಲ್ಲ ಒಂದೇ ಕಾರ್ ಹೋಗೋಕ್ಕಾಗುತ್ತೆ, ಇನ್ನೊಂದು ಕಾರ್ ಬರೋಕ್ಕಾಗಲ್ಲ. ಆ ಥರ ಇರುತ್ತೆ ರೋಡು. ಈ ಸೈಡ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಹಿಂಗೆ ಬಂದ್ಬಿಡಿ. ತೋರಿಸ್ಕೊಡ್ತಾಯಿದ್ದೀನಿ ರೋಡು. ಗೊತ್ತಿರುತ್ತೆ, ಇಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬೇರೆ ಕಡೆಯಿಂದ ಈ ಕಡೆ ರಾಯಚಂದ್ರ ಕಡೆ ಬಂದ್ಬಿಟ್ಟು, ಇಲ್ಲ ಕೈಕೊಂಡ್ರಲ್ಲಿ ಕಡೆ ಬಂದ್ಬಿಟ್ಟು ಹೊಸ ರೋಡ್ಗೆ ಹೋಗೋರು ಇರ್ತಾರಲ್ಲ, ಅಂಥವ್ರಿಗೆ ಈ ರೋಡ್ ಬೆಸ್ಟು. ಇದು ಇನ್ನೊಂದು ಐತೆ ಒಳಗಡೆಯಿಂದ ಇನ್ನೊಂದು ಬರೋದು, ಅದು ಇನ್ನೂ ಚಿಕ್ಕ ರೋಡು, ಬಟ್ ಹಂಗೂ ಬರ್ಬೋದು. ಇದೇ ಸೆಂಟ್ರಲ್ ಜೈಲ್ ರೋಡು. ಹಿಂಗೆ ಹಿಂದೆ ಹೋದ್ರೆ ಸೆಂಟ್ರಲ್ ಜೈಲು. ಇಲ್ಲೇ ದರ್ಶನ್ನು ಮತ್ತು ತುಂಬ ಜನ ಸೆಂಟ್ರಲ್ ಜೈಲಲ್ಲಿ ಯಾರು ಇದ್ರೋ, ನಿಮ್ಗೆ ಯಾರ್ಯಾರು ಗೊತ್ತಿದ್ರೋ ಸೆಂಟ್ರಲ್ ಜೈಲಲ್ಲಿ ಯಾರು ಇದ್ರೋ ಇಷ್ಟು ವರ್ಷದಲ್ಲಿ, ನಿಮ್ಮ ಫೇಮಸ್ ಹೆಸರು ಅಂಥವ್ರನ್ನ ಯಾರನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ, ನೋಡೋರು ಯಾರ್ಯಾರು ಇಲ್ಲಿದ್ದರು ಸೆಂಟ್ರಲ್ ಜೈಲಲ್ಲಿ ಅಂತ. ದರ್ಶನ್ ಆ್ಯಕ್ಚುಲಿ ಇಲ್ಲಿ 2ನೇ ಸರಿನೋ 3ನೇ ಸರಿನೋ ಇದ್ದಿದ್ದು. ಫಸ್ಟು ಒಂದು ಸರಿ ಇದ್ದರು, ಇವಾಗ ಒಂದು ಸರಿ ಇಲ್ಲಿ ಬಂದರೆ ಫೋನು ಕಟ್ಟಾಗ್ಬಿಡೋದು ಜಾಮರಿಂದ. ಈ ಕಡೆ ಹಿಂಗೆ ಹೋಗ್ತಾಯಿದ್ರೆ ಫುಲ್ಲು ಜಾಮರು ಕಟ್ಟಾಗ್ಬಿಡುತ್ತೆ, ಫೋನ್ ಕಾಲ್ ವರ್ಕ್ ಆಗೋಲ್ಲ ಇಲ್ಲಿ. ಮತ್ತು ಆ ಕಡೆಯಿಂದ ಬರೋವಾಗ ವರ್ಕ್ ಆಗೋಲ್ಲ. ಇಲ್ಲಿವರೆಗೂ ಈ ಶಿವನ ದೇವಸ್ಥಾನ ರೋಡ್ ಐತೆ. ಶಿವರಾತ್ರಿ ಮಸ್ತಾಗಿ ಮಾಡ್ತಾರೆ ಇಲ್ಲಿ. ಡ್ರಾಮಾ ಎಲ್ಲ ಮಾಡ್ತಾರೆ. ಡ್ರಾಮಾ ಅಂದರೆ ನಾಟಕ. ನಾನು ಏನು ನನ್ನ ಕೆಲಸಕ್ಕೆ ಇನ್ನೂ ಸೇರಿಕೊಂಡಿದ್ದು ಮಾಡಿದ್ದಾಯಿತು. 1.5 ತಿಂಗಳು 2 ತಿಂಗಳು ಮಾಡಿದೆ, ಯಾವುದು ಸೆಟ್ ಆಗಿಲ್ಲ, ಎಲ್ಲ ಬಿಟ್ಟಿದ್ದಾಯ್ತು. ಇವಾಗ ಟೋಟಲಾಗಿ ಬಿಟ್ಬಿಟ್ಟು 1 ವಾರ 1-2 ಅಂದರೆ ಕರೆಕ್ಟಾಗಿ ನವಂಬರ್ 20 ನವಂಬರ್ 15 ಆದಮೇಲಿಂದ ಫುಲ್ಲು ಫ್ರೀಯಲ್ಲೇ ಇದ್ದೀನಿ. ಎಲ್ಲೂ ಕೆಲಸಕ್ಕೆ ಹೋಗಿದ್ದೀರಾ, ಮನೇಲಿ ಕುತ್ಕೊಂಡು ತಿನ್ಕೊಂಡು ಮಲ್ಕೊಂಡು ಕುತ್ಕೊಂಡು ಇದೇ ಆಗೋಯ್ತು. ಬಟ್ ಆ ಥರ ಇರಬಾರ್ದು.
ಇವಾಗ ಮಂಡೆಯಿಂದ ಯಾವುದೋ ಒಂದು ಕೆಲಸ ಅದೇ ಮಂಡೇ ಹೇಳಿಟ್ಟಿದ್ದೀನಿ ಆಲ್ರೆಡಿ, ಮಂಡೆಯಿಂದ ಹೋಗು ಅಂತ ಹೇಳೋರೆ, ಹೋದರೆ ಚೆನ್ನಾಗಿರುತ್ತೆ. ಮೇ ಬಿ ಅದನ್ನು ವ್ಲಾಗ್ ಮಾಡೋಕ್ಬೋದೇನೋ, ನೋಡ್ತೀನಿ, ಮಾಡೋಕ್ಕಾದ್ರೆ ಮಾಡ್ತೀನಿ ಅದನ್ನು. ಬಟ್ ಅದು ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಇವಾಗೂ ಸುಮ್ಮನೆ ಏನೋ ಮಡಿಯೋಳ ನಮ್ಮ ಬ್ರದರ್ ಆಫೀಸ್ಗೆ ಹೋಗ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬರೋಣ ಅಂತ ಹೋಗ್ತಿದ್ದೀನಿ ಅಷ್ಟೇ. ನಮ್ಮ ಲೋಕಿನೂ ಕರೆಯೋಣ ಅಂದ್ಕೊಂಡೆ, ಅವ್ನು ಬರ್ತಾನೋ ಇಲ್ವೋ ಅಂತ ಕರೆದಿಲ್ಲ. ಲಾಸ್ಟ್ ಟೈಮ್ ಬರೋವಾಗೆ ಬರಲ್ಲ ಅಂದ, ಆಮೇಲೆ ನಾನೇ ಹೇಳ್ಕೊಂಡೋದೆ. ಇವಾಗ ಬರ್ತಾನೋ ಇಲ್ವೋ ಗೊತ್ತೂ ಇಲ್ಲ, ನಾನು ಕೇಳೂ ಇಲ್ಲ ಪಾಪ ಅವನ್ನ. ಆದರೆ ನಾನು ಎಲ್ಲೋದ್ರೂ ಕರ್ಕೊಂಡು ಹೋಗ್ತೀನಿ ಅವನ್ನ. ಈ ನೋಡೇ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು, ಒಂದು ಫೋನೇ ಮಾಡಲ್ಲ ಅಂತಾನೆ. ಅವನು ಮಾಡಲ್ಲ, ಯಾರು ಮಾಡಲ್ಲ ಇವಾಗ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ. ನಾವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ನಮ್ಗೆ ಫೋನ ಮಾಡ್ತಾರೆ ಅಷ್ಟೇ. ನಾವು ಯಾವುದೋ ಒಂದು ಎಲ್ಲ ಕೆಲಸ ಹುಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಓಕೆ ಫ್ಯಾಮ್, ಇನ್ನೂ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಹೊಸ ರೋಡ್ಗೆ ಬಂದುಬಿಟ್ರಿ. ಹೊಸ ರೋಡು ಸಿಂಗ್ಸಂದ್ರ ಏನು ಟ್ರಾಫಿಕ್ ಇರೋಲ್ಲ, ಕೂಡ್ಲುಗೇಟಲ್ಲಿ ಇರುತ್ತೆ. ಮೇಬಿ ಸರ್ವಿಸ್ ರೋಡು ಹೋದರೆ ಅಲ್ಲೂ ಟ್ರಾಫಿಕ್ ಸ್ಕಿಪ್ ಮಾಡ್ಬೋದು. ಬಟ್ ಬೊಮ್ಮನಹಳ್ಳಿಯಲ್ಲಿ ಸಿಕ್ಕಾಕ್ಕೊಂಡೇ ಹಾಕೊತೀವಿ, ಅಲ್ಲಿ ಮಾತ್ರ ಹೋಗಬೇಕು. ಸೊ ಏನು ಮಾಡೋಕ್ಕಾಗಲ್ಲ. ಸರಿ, ಸಿಗ್ನಲ್ ಬಂತು, ಸಿಗ್ನಲ್ ನಿಂತ್ಕೊಂಡು ಆಮೇಲೆ ಹೋಗ್ತೀನಿ. ಈ ಪೊಲೀಸವರು ನೋಡ್ತಾ ಅವ್ರೆ, ಏನು ಇವನು ಕ್ಯಾಮ್ರಾ ಹಾಕ್ಕೊಂಡು ನೋಡ್ತಾವನೆ ಅಂತ. ನಾನೇನಕ್ಕೆ ಭಯ ಬಿಡಲ್ಲಪ್ಪ, ನನ್ನ ಹತ್ರ ಎಲ್ಲ ಐತೆ, RC ಐತೆ, ಇನ್ಶೂರೆನ್ಸ್ ಕಟ್ಟಿದ್ದೀನಿ. ಎಮಿಷನ್ ಟೆಸ್ಟ್ ಮಾಡೋಂಗಿಲ್ಲ ಈ ಗಾಡಿಗೆ. ಆ್ಯಕ್ಚುಲಿ ಮಾಡಬೇಕಂತೆ 1 ವರ್ಷ ಆದಮೇಲೆ, ಆ ಥರ ಇಲ್ಲ, ಮಾಡ್ಸಂಗಿಲ್ಲ ಅಂತ E20ಗಲ್ಲ ಅಂತ ಅಂದ್ಕೊಂಡೆ. ಬಟ್ ಮಾಡಿಸ್ಬೇಕಂತೆ 1 ವರ್ಷ ಆದಮೇಲೆ, ಅದೊಂದು ಮಾಡಿಲ್ಲ. ಬೇರೆ ಎಲ್ಲ ಐತೆ ನನ್ನ ಹತ್ರ. ಸಾಕಷ್ಟಿದ್ರೆ RC, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಮತ್ತು ಇನ್ಶೂರೆನ್ಸು, ಡ್ರೈವಿಂಗ್ ಲೈಸೆನ್ಸು, ಇನ್ನೇನು ಇದಕ್ಕಷ್ಟೇ. ಎಲ್ಲೋ ಬಡ್ಗಾದ್ರೆ ಟ್ಯಾಕ್ಸು, ಪರ್ಮಿಟು, ಇನ್ನೊಂದು ಇರುತ್ತೆ ಅಷ್ಟೇ. ಆ್ಯಕ್ಚುಲಿ ಸಿಂಗ್ಸಂದ್ರ ಸ್ಕಿಪ್ ಮಾಡಿಬಿಟ್ಟೆ. ಸಿಂಗ್ಸಂದ್ರ ಒಳಗಡೆ ಹೋಗ್ಬೇಕಾಗಿತ್ತು, ಬಸ್ ಸ್ಟಾಪಲ್ಲೇ ತೋರ್ಸೋಕ್ಕಾಗಿಲ್ಲ. ಸೊ ಇಲ್ಲೇ ಬಸ್ಸೆಲ್ಲ ನಿಂತ್ಕೊಂಡುತ್ತೆ. ಅದು ಇಲ್ಲಿ ಸೊ ಇಲ್ಲಿ ಬಸ್ಸೆಲ್ಲ ಹತ್ಕೊಂಡು ನೆಕ್ಸ್ಟ್ ಸ್ಟಾಪ್ ಇಸ್ ವಾಟ್ ಈಸ್ ದಟ್, ಗಾರೆಬಾವಿಪಾಳ್ಯ. ಅಲ್ಲೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸ್ಟಾಪ್ ಟು ಸ್ಟಾಪ್ ಹೇಳ್ತೀನಿ. ಆ ಕಡೆ ಹೋಗಿದ್ದೆ ಟ್ರಾಫಿಕ್ಕು, ಅದಕ್ಕೆ ಸರ್ವಿಸ್ ರೋಡಲ್ಲಿ ಬರ್ತೀನಿ. ಸರ್ವಿಸ್ ರೋಡಲ್ಲಿ ತುಂಬ ಅಂಶ ಐತಿ. ಆದರೆ ಆ ಸರ್ವಿಸ್ ರೋಡಲ್ಲಿ ಅಂಶ ಇರೋದು ಓಕೆ, ಅದರಲ್ಲಿ ನೀರು ಬೇರೆ ಐತಲ್ಲ, ಅಲ್ಲಿ ಪ್ಯಾಂಟೆಲ್ಲ ಗಲೀಜಾಗ್ತಿದೆ. ಇದರಲ್ಲಿ ಎಲ್ಲ ಕಡೆ ಹೊಡಿತೈತೆ ಬೇರೆ. ಫಸ್ಟೇ ನಂಬೋಣ, ರೋಡ್ಗೆ ಹೋಗ್ಬಿಡೋಣ, ಬೇಡ ಹಂಗೆ ಹೋಗೋಣ, ಯಾಕೆ ಬೇಕು ಆಮೇಲೆ ಅಲ್ಲೋಗಿ ಟ್ರಾಫಿಕ್ ಇದ್ದೆ ನಿಂತ್ಕೊಂಡು ಹೋಗೋ ಬದಲು. ಪೆಟ್ರೋಲ್ ಇಲ್ಲ ಆ್ಯಕ್ಚುಲಿ ಗಾಡಿಯಲ್ಲಿ, ಒಂದೇ ಒಂದು ಪಾಯಿಂಟ್ ಐತೆ. ಎಷ್ಟು ಕಿಲೋಮೀಟ್ರ್, 30 ಕಿಲೋಮೀಟ್ರ್ ಹೋಗಲ್ಲ ಅನ್ಕೊತೀನಿ, ನನಗೆ ಗೊತ್ತಿರೋಂಗೆ. ಇಲ್ಲ ಹೋಗುತ್ತೆ, ಬಟ್ ರಿಸರ್ವಲ್ಲಿ ಐತೆ. ಸೊ ಟ್ರಾಫಿಕಲ್ಲಿ ಹೋದರೆ ಆಗಲ್ಲ. ಅಯ್ಯೋ ಇಲ್ಲೂ ಟ್ರಾಫಿಕಾ? ಇಲ್ಲ ಇಲ್ಲಿ ಯಾರೋ ನಿಲ್ಸ್ಕೊಬಿಟ್ಟವ್ರೆ. ದಿಸ್ ಸ್ಟಾಪ್ ಇಸ್ ಅಲ್ಲ, ನೆಕ್ಸ್ಟ್ ಸ್ಟಾಪ್ ಇಸ್ ಗಾರೆಬಾವಿಪಾಳ್ಯ ಅಲ್ಲ, ಮುಂದಿನ ನಿಲ್ದಾಣ ಗಾರೆಬಾವಿಪಾಳ್ಯ. ನೆಕ್ಸ್ಟ್ ಸ್ಟಾಪ್ ಇಸ್ ಗಾರೆಬಾವಿಪಾಳ್ಯ. ಗಾರೆಪಾಳ್ಯ ಅಂತಾರೆ ಎಲ್ಲ, ಗಾರೆಬಾವಿಪಾಳ್ಯ ಆ್ಯಕ್ಚುಲಿ ಹೆಸರು. ಸೊ ಇಲ್ಲಿದೆ ಬಸ್ ಸ್ಟಾಪು, ಮುಂದೆ ಐತೆ ಇನ್ನು. ಆ್ಯಕ್ಚುಲಿ ಇಲ್ಲೊಂದು ಮಾತ್ರ ಡಬಲ್ ರೋಡ್ ಥರ ಮಾಡಿದ್ದಾರೆ. ಸೊ ಟ್ರಾಫಿಕ್ ಆಗೋದು ಕಮ್ಮಿ ಇಲ್ಲಿ. ಬಟ್ ಮತ್ತೆ ಅಲ್ಲೇ ಸಿಂಗಲ್ ರೋಡೆ. ಇವಾಗ ಹಿಂಗೆ ಹೋಗಿದ ತಕ್ಷಣ ಸಿಂಗಲ್ ರೋಡೆ. ಇದೇ ಬಸ್ ಸ್ಟಾಪ್, ಇಲ್ಲೇ ನಿಲ್ಸ್ಕೊಂಬಿಡ್ತಾರೆ. ಮುಂದೆ ಇರಬೇಕು ಬಸ್ ಸ್ಟಾಪ್, ಆದರೆ ಇಲ್ಲೇ ನಿಲ್ಸ್ಕೊಂಬಿಡ್ತಾರೆ. ಆದರೆ ಸೊ ಗಾರೆಬಾವಿಪಾಳ್ಯ ಆದಮೇಲೆ ಬೊಮ್ಮನಹಳ್ಳಿ, ಮುಂದಿನ ನಿಲ್ದಾಣ ಬೊಮ್ಮನಹಳ್ಳಿ. ನೆಕ್ಸ್ಟ್ ಸ್ಟಾಪ್ ಇಸ್ ಬೊಮ್ಮನಹಳ್ಳಿ. ಆ್ಯಕ್ಚುಲಿ ಈ ಥರ ಅಲ್ಲ, ಫಸ್ಟ್ ನಾವು ಕಾಲೇಜ್ಗೆ PU ಅಲ್ಲಿ ಹೋಗ್ಬೇಕಾದ್ರೆ ಈ ಥರ ಬರ್ತಾಯಿತ್ತು. ಅದಾದಮೇಲೆ ನಾವು ಡಿಗ್ರಿಯಲ್ಲಿ ಯಾವಾಗೋ ಒಂದ್ಸರಿ ಹೋಗ್ತಾಯಿದ್ರಿ, ಅವಾಗೇನು ಬರ್ತಾ ಇರಲಿಲ್ಲ. ಬಟ್ ಇವಾಗ ಮತ್ತೆ ಈ ಎಲೆಕ್ಟ್ರಿಕ್ ಬಸ್ಸಸ್ಸು ಅದರೆಲ್ಲ ಮಾಡಿದ್ದಾರೆ, ಅಂದರೆ ಬರ್ತೈತೆ ಸೌಂಡು. ನಾನು ಬೊಮ್ಮನಹಳ್ಳಿ ಆಗೋಯ್ತು, ನಾನು ಹೇಳ್ಬಿಟ್ಟಿದ್ದೀನಿ. ಸರಿ, ರೂಪೇಶ್ ನಗರ ಹೋದಾಗ ಹೇಳ್ತೀನಿ. ಬೊಮ್ಮನಹಳ್ಳಿ ಸಾಕು, ಬೊಮ್ಮನಹಳ್ಳಿ ಟ್ರಾಫಿಕ್ ಇರುತ್ತೆ. ಹೋಗ್ಬಿಟ್ಟೆ, ಅಲ್ಲಿ ಟ್ರಾಫಿಕ್ ಇತ್ತು ಸಂದಲ್ಲಿ. ಆ ಕಡೆ ಈ ಕಡೆ ದೂರ್ಕೊಂಬಂದೆ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟೆ. ಸೊ
ಸೊ ಇಲ್ಲೂ ಹಂಗೆ ಐತೆ, ಬಟ್ ಇದು ಮೂವಿಂಗ್ ಟ್ರಾಫಿಕ್ಕೆ. ಇದು ಸಿಗ್ನಲ್ ಬಿಟ್ಬಿಡ್ತಾರೆ ಒಂದು ಸೈಡ್, ಓಕೆ ಸ್ಟ್ರೈಟ್ಗೆ ಹೋಗಿ ಬಿಟ್ಬಿಡ್ತಾರೆ. ಸೊ ಈ ಸ್ಟಾಪು ಮಡಿವಾಳ. ನೆಕ್ಸ್ಟ್ ಸ್ಟಾಪೇ ಇಲ್ಲ, ನೆಕ್ಸ್ಟ್ ಸ್ಟಾಪು ನಮ್ಮ ಆಫೀಸ್ ಸ್ಟಾಪೇ. ಏನು ಮಾಡೋಣ, ಹೋಗೋಕ್ಕೂ ಜಾಗ ಇಲ್ಲ. ಆಫೀಸ್, ಅವರ್ ಆಫೀಸ್ ರೈಮಿಂಗ್ ಚೆನ್ನಾಗಿತ್ತು. ನೆಕ್ಸ್ಟ್ ಆಫೀಸ್ ಅವರ್ ಆಫೀಸ್. ಓ ಓಕೆ ಬ್ರೋ, ನಾನು ನಿಧಾನಕ್ಕೆ ಹೋಗ್ತೀನಿ. ಕಚ್ಕೊಳಕ್ಕೆಲ್ಲ ರೆಡಿ ಇಲ್ಲ. ಎಲ್ಲವೂ ಮಡಿವಾಳ ಆದಮೇಲೆ ಅವರ್ ಆಫೀಸ್ ಅಂತವನೇ. ಮಡಿವಾಳ ಆಗಿ ಒಂದು ಅಂಡರ್ ಬಸ್ ಬರುತ್ತಲ್ಲ, ಅದಾಗಿದ ತಕ್ಷಣವೇ ನಮ್ಮ ಆಫೀಸು. ಸೊ ನೆಕ್ಸ್ಟ್ ಸ್ಟಾಪು ನಮಗೆ ಇದೆ ಆಫೀಸು. ಸೊ ಮೈ ಬೈಕ್ ಹಿಯರ್ ವಿ ಕ್ಯಾನ್ ಸ್ಟಾಪ್. ಇಲ್ಲ, ಇನ್ನೂ ಪಕ್ಕದಲ್ಲಿ ಹಾಕ್ಬಿಡೋಣ. ಇಲ್ಲಿ ಯಾರನ್ನ ಹೋಗೋರು ಬರೋದಿದ್ರೆ ಒಳಗಡೆ ನಿಲ್ಲಿಸಿದ್ರೆ. ಸೊ ಇಲ್ಲಿ ನಿಲ್ಸೋಣ. ಯಾರು ಬಂದು ಏನು ಕೇಳ್ತಾರೆ, ಇಲ್ಲೇ ನಿಲ್ಸೋಕೆ ಹೇಳಿರೋದು. ಸೊ ವಿಲ್ ಸ್ಟಾಪ್ ಹಿಯರ್ ಆ್ಯಂಡ್ ವಿಲ್ ಗೋ. 6 hours later. ಈ 5 ಆಗೋಯ್ತು. 9:30 ಕ್ಲೋಸ್ ಮಾಡಿ ಆಚೆ ನಿಂತ್ಕೊಂಡು ಮಾತಾಡಿಕೊಂಡು 9:49 ಆಗೋಯ್ತು. ವೇರ್ ಯುವರ್ ಗೇರ್ಸ್ ಅಂತ ತೋರಿಸ್ತೈತೆ. ನಮ್ಮ ಹತ್ರ ಗೇರ್ ಇಲ್ಲ, ಗ್ಲೌಸ್ ಅಷ್ಟೇ ಇರೋದು. ಅದು ತಗೊಂಡು ಬಂದಿಲ್ಲ ಇವತ್ತು. ಕರೆಕ್ಟಾಗಿ ಮಡಿವಾಳ. ಇವಾಗ ಇಲ್ಲಿ ಲೆಫ್ಟು ಜಾಮು. ನೋಡಿ, ಡ್ರೀಮ್ ಲೈನ್ ಪಕ್ಕದ ಆಫೀಸು. ಕೊಂಬನ್ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾನು ಹಿಂಗೆ ಹೋಗ್ತಾ ಇದ್ದೀನಲ್ಲ, ಹಿಂಗೆ ಹೋಗಂಗಿಲ್ಲ ಆ್ಯಕ್ಚುಲಿ. ಇಷ್ಟೊತ್ತಲ್ಲಿ ಪೊಲೀಸ್ ಯಾರು ಇರೋಲ್ಲ ಅಂತ ಹೋಗ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಇದು ಹೋಗಿ ಮುಂದೆ ಹೋಗಿ ಯೂಟರ್ನ್ ಹಾಕೊಂಡ್ಬರ್ಬೇಕು, ಇಲ್ಲ ಹಿಂಗೆ ಹೋಗಿ ಮತ್ತೆ ಹಿಂಗೆ ಬರಬೇಕು. ಕೆಳಗಡೆ ಹೋಗ್ಬೇಕು. ಆ್ಯಕ್ಚುಲಿ ಕೆಳಗಡೆ ಸ್ವಲ್ಪ ಟ್ರಾಫಿಕ್ ಇರೋ ರೀಸನಿಂದ ನಾನು ಹಿಂಗೆ ಹೋಗ್ತೀನಿ. ಹಿಂಗೆ ಹೋಗಿ ಅಲ್ಲಿ ಯಾರು ಇರೋಲ್ಲ, ಪೊಲೀಸವ್ರು ಯಾರು ಇಲ್ಲ. ಸೊ ನೋಡಿ, ಹಿಂಗೆ ಹೋಗ್ಬಿಡೋದು ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಪೊಲೀಸರು ಇರ್ತಾರೆ ನೋಡು. ಆಲ್ರೆಡಿ ಅಲ್ಲಿ ಒಬ್ಬನು ಇದ್ದಾನೆ, ಬಟ್ ಅವನೇನು ಒಂದಿಲ್ಲ, ನೋಡ್ತಾ ಇಲ್ಲ. ಅವ್ನು ಫೋನ್ ನೋಡ್ತಾವನೆ. ನೋಡಿ, ಇಲ್ಲಿ ಟ್ರಾಫಿಕ್ ಫುಲ್ಲು ಕೆಳಗಡೆ. ಈ ಟ್ರಾಫಿಕಲ್ಲಿ ಹೋಗೋ ಬದಲು ಹಿಂಗೆ ಬಂದುಬಿಡ್ಬೋದು. ಅಂದರೆ ಇಷ್ಟೊತ್ತಲ್ಲಿ ಯಾರು ಇರೋಲ್ಲ ಅಂತ ಅಷ್ಟೇ. ನಾನು ಅಂದ್ಕೊಂಡೆ ಒಂದು 11ಗೆ ಕ್ಲೋಸ್ ಮಾಡ್ತಾರಂತ, ಬಟ್ 11ಗೆಲ್ಲ ಏನಿಲ್ಲ. 10:40 ಕರೆಕ್ಟಾಗಿ 10:33 ಸಮಥಿಂಗ್ ಕ್ಲೋಸ್ ಮಾಡೋಕ್ಕೆ. ಆಚೆ ಬಂದು ಕ್ಲೋಸ್ ಮಾಡಿ ಮಾತಾಡಿ ಓಕೆ ಟುಮಾರೋ, ನಾಳಿದ್ದು ಅಂದ್ಕೊಂಡು ಬಂದಿದ್ದಾಯಿತು. ಹೆಂಗೋ ನಮಗೂ ಮಂಡೇವರೆಗೂ ಕೆಲಸ ಇಲ್ಲ. ಬಂದರೆ ಏನೋ ಒಂದು ಸ್ವಲ್ಪ ತಿಳ್ಕೊಬೋದು, ನಮ್ಗೆ ಯೂಸ್ ಆಗುತ್ತೆ ಫ್ಯೂಚರ್ಗೆ ಅಂತ ಅಷ್ಟೆ. ಅದಕ್ಕೂ ಒಂದು ಅದಾದಮೇಲೆ ಬ್ರದರ್ಸ್ ಅಲ್ಲ ನಾವಲ್ಲ. ಫಸ್ಟ್ ಫಾಗ್ ಕ್ರಿಯೇಟ್ ಆಗ್ತೈತೆ ಹೆಲ್ಮೆಟ್ ಒಳಗಡೆ ಎಲ್ಲ. ಇವಾಗ 30 ಕಿಲೋಮೀಟರ್ ರೇಂಜ್ ತೋರಿಸ್ತೈತೆ. ಇವಾಗ ಮನೆಯಿಂದ ಬರುವಾಗ 29 ತೋರಿಸ್ತು, ಇವಾಗ 30 ಕಿಲೋಮೀಟರ್ ತೋರಿಸ್ತೈತೆ. ಇದನ್ನು ನಂಬೋದಾ ಬೇಡವಾ? ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಅಂದ್ಕೊಂಡೆ ಮನೆಗೆ ಹೋಗೋ, ಇಲ್ಲ ನಾಳೆ ಬೆಳಗ್ಗೆ ಬರೋವಾಗ ಹಾಕ್ಸ್ಕೊತೀನಿ. ಸುಮ್ಮನೆ ಇವಾಗ ಹಾಕ್ಸ್ಕೊಳೋದು ಇರೋದು ಇಲ್ಲ ಇವಾಗ. ಆ್ಯಕ್ಚುಲಿ ಫಸ್ಟು ಇವ್ರ ಥರ ಹೋಗ್ಬೋದು, ಹೋಗೋದಾ ಬೇಡ ಅಂತ ಯೋಚನೆ ಮಾಡಿದೆ. ಇವಾಗ ಹೋಗ್ತೀನಿ, ಲಾಕ್ ಆಗೋಯ್ತು. ಆದರೂ ಹೋಗೋಣ. ಎಷ್ಟು ದೂರ ಹೋಗ್ತಾರೋ ಅಷ್ಟು ದೂರ. ಮೋರಿ ಮೇಲೆ ಆ್ಯಕ್ಚುಲಿ ಇದು ಟ್ರಾಫಿಕ್. ಇಷ್ಟೊತ್ತರಲ್ಲೂ ಟ್ರಾಫಿಕ್ ನೋಡ್ದ. ಇವತ್ತೇನು ಡೇ? ಇನ್ನು ಥರ್ಸ್ಡೇ ಅಷ್ಟೇ, ಫ್ರೈಡೇನೂ ಅಲ್ಲ. ಫ್ರೈಡೇ ಇದ್ದೇ ಇರುತ್ತೆ, ಫುಲ್ಲು ಬಸ್ಸಸ್ ಇರುತ್ತೆ. ಇದು ಬಸ್ಸಸ್ ಎಲ್ಲ ಅಷ್ಟಿಲ್ಲ, ಬರೀ ಗಾಡಿ ಕಾರುಗಳೇ ಇಷ್ಟೊಂದು ಐತೆ. ಟ್ರಾಫಿಕ್ ಆದರೆ ಅವನು ಹೆಂಗೆ ಹೋಗ್ಬಿಟ್ಟ, ನಾವು ಹೋಗೋಕ್ಕಾಗಲ್ಲೇ.
ಫಾಗೆಲ್ಲ ಕ್ರಿಯೇಟ್ ಆಗ್ತೈತೆ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಇವನು ಲೆಫ್ಟ್ ಇಂಡಿಕೇಟರ್ ಹಾಕೋನೆ, ಆದರೆ ಲೆಫ್ಟಿಗೆ ಹೋಗ್ತಾ ಇಲ್ಲ. ನಾನು ರೈಟಲ್ಲಿ ಹೋಗ್ಬಿಡ್ತೀನಿ. ಬೇಗ ನಡಿಯಪ್ಪ ಸ್ಕೋಡ ಇರೋ, ನಾನೇ ಹೋಗ್ಬಿಡ್ತೀನಿ. ಮತ್ತೆ ರೆಡ್ ಆಗಿಬಿಟ್ರು ಗುರು ಅಷ್ಟೊತ್ತಿಗೆ. 1 ನಿಮಿಷನೂ ಬಿಟ್ಟಿಲ್ಲ ಅವರು. ನಾಟ್ ಇವನ್ ಎ ಸಿಂಗಲ್ ಮಿನಿಟ್, 60 ಸೆಕೆಂಡ್ಸ್ ಇಲ್ಲ, ಅಷ್ಟರಲ್ಲೇ ರೆಡ್ ಆಗಿಬಿಟ್ರು. ಇವಾಗ ಈ ಲೆಫ್ಟಲ್ಲಿ ಹೋಗ್ಬೋದಾ? ಹೋಗ್ತಾ ಇರೋಣ, ನೋಡೋಣ. ಇದು ಯಾವುದು 2 ಸೈಲೆನ್ಸರ್ ಐತೆ. ಯಾವುದೋ ಬುಲೆಟ್ ಒಂದು ವೇರಿಯಂಟಲ್ಲಿ ಎರಡು ಸೈಲೆಂಟರ್ ಬಿಟ್ಬಿಟ್ಟವ್ರೆ. ಬುಲೆಟ್ ಏನಾ ಫಸ್ಟ್? ಅದು ರಾಯಲ್ ಎನ್ಫೀಲ್ಡ್ ಏನಾ ಅಂತ. ಸಾರಿ, ಬುಲೆಟ್ ಅನ್ಬಾರ್ದು ಅದನ್ನು, ರಾಯಲ್ ಎನ್ಫೀಲ್ಡ್. ಓಕೆ, ಸಿಗ್ನಲ್ ಬಿಟ್ಟು ಬೊಮ್ಮನಹಳ್ಳಿ ಅಲ್ಲಿ ಸಿಕ್ಕಾಕೊಂತೀರಾ ಅಂತ ನೋಡೋಣ. ನಿಲ್ಲಿಸ್ಕೊಂಡಿದ್ದೀರಿ, ಯಾರನ್ನ ಒಗ್ದು ಇದ್ದು ಬಿಟ್ಟಾರ. ಹಿಂಜಿಲು ಸೇಫಾಗಿರಿ. ಯಾರನ್ನ ಒಗಿದ್ರೆ ಅಷ್ಟೇ. ಆಮೇಲೆ ಇಳ್ದು ಬಂದ್ಬಿಟ್ಟು 2 ಕುಟ್ಟು ಬಂದ್ಬಿಡ್ತೀನಿ ಒಳಗಡೆ ಹೋಗ್ಬಿಟ್ಟು. ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಇದ್ರ ಮೇಲೆ ಹಚ್ಬೋದ್ಬೋದು. ಯಾರು ಏನೋ ಹೋಗಿದ್ದೀರಂಗೆ ನೋಡ್ಕೊಳ್ರಪ್ಪ ಸ್ವಾಮಿ, ಇಲ್ಲೊಬ್ಬರು ಗಾಡಿಯವರಿದ್ದಾರೆ ಅಂತ. ಸುಮ್ಮನೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡೋಣ. ಇಲ್ಲೆಲ್ಲ ವಿಂಡೋ ಹಾಕೋರು, ಅಲ್ಲಿ ವಿಂಡೋ ತೆಗ್ದೈತೆ. ಸೋ ಸ್ಯಾಡ್. ಓ ಬಾ ಅಂತವ್ರೆ, ಆದರೆ ಸಿಗ್ನಲ್ ಹಾಕಿಲ್ಲ ನಮ್ಮ ಮಕ್ಕಳು. ಅಲ್ಲಿರೋ ಪೊಲೀಸನ್ ಬಾ ಅಂತವನೆ, ಬಟ್ ಇಲ್ಲಿಗೆ ರೆಡ್ ಐತೆ. ಇರು ಅಂತವನು ಇವನು. ಸ್ಟಾಪ್. ಅಲ್ಲಿರೋನ್ ಬಾ ಅಂತಾನೆ, ಇಲ್ಲಿರೋನ್ ಇರು ಅಂತಾನೆ. ಯಾರು ನಂಬಬೇಕು? ಸಿಗ್ನಲ್ನ ನಂಬಬೇಕು. ಅದಕ್ಕೆ ಓ ಯಾರಿಗೋ ಹೋಗ್ಬಿಟ್ಟು ಉಗ್ದ್ಬಿಟ್ಟು ಬರ್ತಾವನೆ. ನಾನು ಹಾಕದ್ನ ಗ್ರೀನು, ನಿನ್ನ ಪಾಡು ನೀನು ಹೋಗ್ತೀಯಾ ಅಂತ. ಇವಾಗ ಹೋಗೋ. ಓ ಮತ್ತೆ ಟ್ರಾಫಿಕ್ಕು. ಎಂತ ಮಾರಯ್ಯ ಇದು. ಇದೇ ಹತ್ತಿಲ್ಲ, ಅಷ್ಟು ಬೇಗ ಟ್ರಾಫಿಕಾ? ಇಲ್ಲ ಕೆಳಗಡೆ ಹೋಗೋರು ಟ್ರಾಫಿಕ್ಕು, ಮೇಲೆ ಹೋಗೋರ್ಗಿಲ್ಲ. ಕೆಳಗಡೆ ನಾವು ಹಾಕ್ಲಿಕ್ಕೆ ಈ ಗ್ಯಾಪಲ್ಲಿ ಹೋಗ್ಬೋದಾ? ಇರುಗುರು ಹೋಗೋಕ್ಕಾಗಲ್ಲ ನಾನು. ನೋಡಿ, ಇದು ಖಾಲಿ ಐತೆ ಬಸ್ ನಿಲ್ಸೋಕ್ಕೆ. ಓ ಮಳೆನೇ ಬೀಳ್ತಾ ಇಲ್ಲ. ಇವಾಗ ಸ್ನೋ ಅಲ್ಲ, ಏನಂತಾರೆ ಇದನ್ನು? ಫಾಗ್ ಬರ್ತೈತೆ. ಅಂದರೆ ಸ್ನೋಫಾಲ್ ಥರ ಮೈ ಒಳಗೆ ಎಲ್ಲ ಇಳಿತೈತೆ. ಯಪ್ಪ, ತುಂಬ ದಿವಸ ಆಯಿತು. ಅಂದರೆ ಈ ನಡುವೆ ಫಾಗೆಲ್ಲ ಬರ್ತೈತಲ್ಲ ಈ ಟೈಮ್ಗೆ. ಇವಾಗ ಹೆಲ್ಮೆಟಲ್ಲೇ ಏನೂ ಕಾಣಿಸ್ತಾ ಇಲ್ಲ ನನಗೆ. ನಾನು ಮಾತಾಡ್ತಾ ಆ ಫಾಗೆಲ್ಲ ಹಂಗೆ ಇದಕ್ಕೆ ಹೋಗ್ತೈತೆ, ವೈಸರ್ಗೆ. ಗ್ಯಾಪಲ್ಲಿ ನುಗ್ಸುಗುರು. ಆದರೆ ಏನು ಮಾಡೋದು? ಗ್ಯಾಪಲ್ಲಿ ನುಗ್ಸಿದ್ರೂ ಅಷ್ಟೇ, ಸ್ವಲ್ಪನೂ ಜಾಗ ಬಿಡಲ್ಲ ಒಬ್ಬರು. ಇವನು ಬಿಟ್ಟ 775, ಆದರೆ ಹೋಗ್ಬಿಟ್ಟಿಲ್ಲ. ಇರೋ ಹೋಗ್ತೀನಿ ಗುರು. ಈ ಬಸ್ಸು ಸಂದಲ್ಲಿ ಹೋಗಿದ್ದೀನಿ. ಅಯ್ಯೋ, ಈ ಬಸ್ಸುಗಳ ಪಕ್ಕದಲ್ಲೂ ಎಲ್ಲನೂ ನಿಂತ್ಕೊಂಬಾರ್ದಪ್ಪ. ಕಾರ್ಗಳ ಪಕ್ಕದಲ್ಲಿ ಕೂತು ನಿಂತ್ಕೊಂಡ್ರು ನೋಡ್ಕೊತಾರೆ. ಬಸ್ಸಲ್ಲಿರೋರು ನೋಡೋದಿಲ್ಲ, ಹಂಗೆ ತುಬುಕ್ ಅಂತ ಉಗ್ಬಿಡ್ತಾರೆ. ಆಮೇಲೆ ನಮ್ಮ ಮೇಲೆ ಇದು ಬೀಳೋದು, ಉಗಿಯೋದು. ಸೊ ಬಿ ಸೇಫ್. ಎಕ್ಸಾಸ್ಟ್ ಹಾಕ್ಬಿಟ್ಟವನೆ FZಗೆ. ವಾವ್, ದಿಸ್ ಮಚ್ ಟ್ರಾಫಿಕ್ ಆನ್ ಥರ್ಸ್ಡೇ. ದಟ್ಟು ಇವಾಗ ಎಷ್ಟು? 9:57, 10 o'clock.
ಎಲ್ಲ ಅಂದರೆ ಈ ಬಸ್ಸಸ್ ಬರ್ತಲ್ಲ, ಎಲ್ಲ ಊರಿಗೆ ಹೋಗೋರು ಇರ್ತಾರೆ, ಒಂದು ದಿವಸ ರಜಾ ಬಿಟ್ಟು ಹೋಗೋರು ಇರ್ತಾರೆ. ಕೇರಳದವನು ಇವನು ಯಾರೋ ಸಡನ್ನಾಗಿ ಬ್ರೇಕ್ ಆಗ್ತವನೆ. ನಮ್ಮ ಹತ್ರನೂ ABS ಐತೆ ಗುರು, ಅವನ ಹತ್ರ ಐತೆ ಇಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಹಂಗೇ ಬಂದ್ಬಿಟ್ಟಿದ್ದೀನಿ. ನಮಗೆ ಯಾರು ಕಮೆಂಟೇ ಮಾಡಲ್ಲ ಅಂತಾರೆ ಎಲ್ಲಿಗೆ ಹೋಗ್ಬೇಕಂತ. ಅಟ್ಲೀಸ್ಟ್ ಆ ಕಮೆಂಟನ್ನು ಮಾಡಿದ್ರೆ ಇಲ್ಲಿಗೆ ಅಂದರೆ ಅಲ್ಲಿಗೆ ಹೋಗ್ತೀವಿ. ಬಟ್ ಇನ್ಮೇಲೆ ಕೆಲಸ ಸಿಕ್ಕಿರೋದು, ಕೆಲಸ ಸಿಕ್ಕೈತೋ ಇಲ್ವೋ, ರೆಸ್ಯೂಮ್ ಎಲ್ಲ ಕಳಿಸಿ ಓಕೆ ಅಂದವ್ರೆ, ಏನೋ ಕೊಟೇಶನ್ ಎಲ್ಲ ಕಳಿಸ್ತೀರಿ ಅಂದವ್ರೆ, ಮಂಡೆಯಿಂದ ಸ್ಟಾರ್ಟ್ ಕೆಲಸ ಅಂತ. ಬಟ್ ನಾನು ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಆ ಮಂಡೇವರೆಗೂ ಆಫೀಸಿಗೆ ಬರೋದೆ, ಇನ್ನೇನು ಮಾಡೋದು, ಮನೇಲಿ ಕೂತ್ಕೊಂಡು. ಆಫೀಸಿಗೆ ಬಂದರೆ ಅದು ಇದು ಸ್ವಲ್ಪ ತಿಳ್ಕೊಂಡು ಹೋದಂಗೂ ಆಗ್ತಾಯಿದೆ. ಇಷ್ಟೊತ್ತಲ್ಲಿ ಬೊಮ್ಮನಹಳ್ಳಿಲಿ ಸರ್ವಿಸ್ ರೋಡಲ್ಲಿ ಹೋಗಿ ನಾನು ಒಂದು ದಿವಸ ಏನು ಮಾಡಿಬಿಟ್ಟೆ, ಇದರಲ್ಲಿ ಟ್ರಾಫಿಕ್ ಇರುತ್ತೆ ಬಟ್ ಮೂವಬಲ್ ಟ್ರಾಫಿಕ್ಕು. ಇದೇ ಈ ಬೊಮ್ಮನಹಳ್ಳಿ ಸರ್ವಿಸ್ ರೋಡ್ಗೆ ಹೋಗ್ಬಿಟ್ರೆ HSR ಇಂದ ಒಂದು ರೋಡ್ ಬರ್ತೈತಲ್ಲ, ಅಲ್ಲಿ ಫುಲ್ಲು ಜಾಮು. ಇದಕ್ಕೆ ನಾವು ಇದರಲ್ಲೇ ಇನ್ನೂ ಸ್ವಲ್ಪ ಹಿಂದೆ ನಿಂತ್ಕೊಂಡಿದ್ರು ಬೇಗ ಹೋಗ್ಬಿಡ್ತೀವಿ. ಅಲ್ಲೂ ಅಷ್ಟೇ ಬೇಗ ಹೋಗ್ಬಿಡ್ತೀರಿ ಅಲ್ಲಿವರೆಗೂ. ಅದಾದ್ಮೇಲೆ ಅಲ್ಲೇ ನಿಂತ್ಕೊಂಡೇ ಇರು, ಹೋಗ್ಬೇಡ, ಮುಂದೆನೂ ಹೋಗ್ಬೇಡ ಹಿಂದೆನೂ ಹೋಗ್ಬೇಡ, ಹಂಗೆ ನಿಂತ್ಕೊಂಡೇ ಇರು ಅಷ್ಟೇ. ಎಲ್ಲ ಬಂದು ದೂರ ಸೆಂಟ್ರಲ್ಲಿ ನಿಲ್ಲಿಸ್ಬಿಡ್ತಾರೆ, ಹೋಗೋದು ಇಲ್ಲ, ಏನು ಮಾಡಲ್ಲ. ತೋರಿಸ್ತೀನಿ ರೀ ಆ ಜಾಗ. 7 6 5 4 3 2 1 ಗೋ 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 ಗೋ. ಸ್ಟ್ರೈಟ್ ಮಾತ್ರ ಬಿಟ್ಟವ್ರಪ್ಪ. ಕ್ಯಾಮ್ರಾ ಇಕ್ಕೋರ ಸುರ್ರಂದು ಬಂದ್ಬಿಟ್ಟೆ ನಾನು. ಇಲ್ಲಿ ಇದೆ ನೋಡಿ, ಇವಾಗೂ ಟ್ರಾಫಿಕ್ ಐತೆ. ಒಂದು ಪಾಯಿಂಟ್ ತೋರಿಸ್ತಾ ಇಲ್ಲ, ರೇಂಜು ಫ್ಯೂಲ್ ರೇಂಜು ಡಾಟ್ ಬಂದ್ಬಿಡೈತೆ. ಅಂದರೆ 28 ತೋರಿಸ್ತಾ ಇತ್ತು, ಮೇ ಬಿ ಇನ್ನೂ ಒಂದು 20 ಕಿಲೋಮೀಟ್ರ್ ಹೋಗುತ್ತೆ ಅಂದ್ಕೊಳ್ಳಿ. ನಾಳೆ ಹಾಕ್ಸ್ಕೊತೀನಿ ಫ್ಯೂಲ್ನ. ನನ್ನ ಒಂದು ಅಕೌಂಟಲ್ಲಿ 1100 ಚಿಲ್ಲರೆ ಐತೆ, ಇನ್ನೊಂದು ಅಕೌಂಟಲ್ಲಿ 400 ರೂಪಾಯಿ ಐತೆ. ಆ್ಯಕ್ಚುಲಿ 400 ರೂಪಾಯಿ ತಗೊಂಡು ಈ ಅಕೌಂಟ್ಗೆ ಹಾಕಿ 444 ರೂಪಾಯಿ ಫ್ಯೂಲ್ ಹಾಕ್ಸ್ತೀವ, ಅದರಲ್ಲಿ 0 ಆಗುತ್ತೆ. ಇದರಲ್ಲಿ 1000 ರೂಪಾಯಿನೇ ಇರ್ತೈತೆ. ಇದರಲ್ಲಿ ನಾನು ಇನ್ನೂ ಒಂದು ಅಕೌಂಟ್ ಮಾಡ್ಸೋಣ ಅಂತ ಇದ್ದೀನಿ. ಈ 2 ಅಕೌಂಟಲ್ಲೇ ಕಾಸು ಆಗೋಕ್ಕೆ ದುಡ್ಡಿಲ್ಲ, ಅಥವಾ ಅಕೌಂಟಲ್ಲಿ ಅಮೌಂಟ್ ಇಲ್ಲ. ಇನ್ನೊಂದು ಅಕೌಂಟ್ ಮಾಡಿಸ್ಬೇಕಾ ಅಂತ ಕೇಳ್ಬೋದು ನೀವು, ಆದರೂ ಮಾಡಿಸ್ತೀನಿ. ಆದರೆ ಅದರಲ್ಲಿ ಹಾಕಿ 1500 ರೂಪಾಯಿ 2000 ರೂಪಾಯಿ ಇರಬೇಕಂತೆ SBIಯಲ್ಲಿ. ಸಮಥಿಂಗ್ ಎಷ್ಟು ಇರಬೇಕೋ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ, ಮಿನಿಮಮ್ ಇಷ್ಟಿರಬೇಕು ಅದರಲ್ಲಿ ಅಂತ. ಸೊ ಆ ಅಕೌಂಟ್ಗೆ ಆ ಅಕೌಂಟ್ ಹೊಸ ಅಕೌಂಟ್ ಮಾಡ್ಸೋಣ ಅಂತಿದ್ದೀನಿ. ಹೊಸ ಕೆಲಸಕ್ಕೆ ಹೋದರೆ ಹೊಸ ಅಕೌಂಟ್ಗೆ ಸಂಬಳ ಬರೋ ಥರ ಮಾಡೋಣ ಅಂತ. BCom ಓದ್ಬಿಟ್ಟು BCom ಓದೋದೇನೋ ಓಕೆ, ಏನೋ ಗೊತ್ತಿಲ್ಲ ನನಗೆ, ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಲಾರಿ ಅವನು ಇಕ್ಕತಾ ಇದ್ದ ನನಗಿವಾಗ, ಬಟ್ ಇಕ್ಕಿಲ್ಲಪ್ಪ. ಆದರೆ ಮಳೆ ನಮ್ಮ ಮೇಲೆ ಬೀಳ್ತಾ ಇದ್ದರೆ ಏನು ಫೀಲ್ ಇರ್ತೈತೋ ಗಾಡಿಯಲ್ಲಿ ಹೋಗೋವಾಗ, ಆ ಫೀಲ್ ಐತಿ ಇವಾಗ. ಆದರೆ ಮಳೆ ಬೀಳ್ತಾಯಿಲ್ಲ, ಸ್ನೋಫಾಲ್ ಅಲ್ಲ, ಫಾಗ್ ಒಳಗೆ ಬೀಳ್ತೈತೆ. ಅದು ಈ ಶರ್ಟು ಏನಿದು, ಏನು ಶರ್ಟ್ ಅಂತಾರೆ ಇದನ್ನು, ಏನೋ ಅಂತಾರೆ, ಬಬುಲ್ ಗಮ್ ಶರ್ಟಾ ಅಲ್ಲ, ಸಮ್ ಶರ್ಟ್, ಏನೋ ಶರ್ಟ್ ಅಂತಾರೆ. ಆ ಶರ್ಟು ಏನು ಹೇಳ್ತಾರಪ್ಪ, ಪಾಪ್ಕಾರ್ನ್ ಶರ್ಟ್, ಪಾಪ್ಕಾರ್ನಾ ಏನೋ ಒಂದು ಶರ್ಟ್ ಬಿಡಿ, ತುತ್ತಿರ್ತೈತೆ ಶರ್ಟಲ್ಲಿ, ಹೋಲ್ಸ್ ಇರುತ್ತೆ ಶರ್ಟಲ್ಲಿ. ಆ ಶರ್ಟ್ ಒಳಗಡೆನಾ ಅದು ಕ್ಲೀನಾಗಿ ಒಳಗಡೆ ಹೋಗ್ತೈತೆ, ಕರೆಕ್ಟಾಗಿ ಫೀಲ್ ಆಗ್ತೈತೆ. ಶರ್ಟೇ ಹಾಕಿಲ್ಲ ಅಂದರೆ ಹೆಂಗಿರ್ತೈತೆ ಅದೇ ಫೀಲ್ ಕೊಡ್ತೈತೆ. ಬಟ್ ಶರ್ಟ್ ಹಾಕಿದ್ದೀನಿ ಈ ಥರ, ಏನೋ ಪಾಪ್ಕಾರ್ನ್ ಶರ್ಟ್, ಪಾಪ್ಕಾರ್ನ ಬಬಲ್ ಗಮ್ಮು ಶರ್ಟು, ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಏನಿವತ್ತು ಹೊಸ್ದಾಗಿ ಇವನು ಕಮೆಂಟಲ್ಲಿ ಹಾಕಿ ಅಂತೆಲ್ಲ ಹೇಳ್ತವನೆ.
ಅಂತ ಏನೋ ಯೋಚನೆ ಮಾಡಿಬಿಡ್ರಿ. ನಾನು ಸ್ವಲ್ಪ ಕಲಿತಾ ಇದ್ದೀನಿ ಇವಾಗ. ಆದರೆ ಏನು ನಾನು ಇನ್ನೊಂದು ಕೆಲಸಕ್ಕೆ ಹೋಗಿದ್ರೆ ಮಸ್ತಾಗಿರೋದು, ಬಟ್ ಅದು ನನಗೆ ಸಿಕ್ಕಿಲ್ಲ ಅನ್ನೋದ್ರಿಗಿಂತ ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ ಪ್ಲೇಸ್ಗೆ. ನನಗೆ ಹೇಳಿದರು ಫಸ್ಟು, ಅವಾಗ ನಾನು ಹೋಗಿಲ್ಲ. ಇವಾಗ ನನಗೆ ಬೇಕು, ಅದಿಲ್ಲ. ಸೊ ನಾವೇನು ಮಾಡೋಕ್ಕಾಗಲ್ಲ. ನಮ್ಗೆ ಸಿಕ್ಕಿರೋ ಯಾವುದೋ ಇವಾಗ ಸಿಕ್ಕೋ ಕೆಲಸ ಇವಾಗ ಸದ್ಯಕ್ಕೆ ಒಂದು 6 ತಿಂಗಳ ಕೆಲಸಕ್ಕೆ ಹೋಗಲೇಬೇಕಂತ ಒಂಥರ ಕೂತ್ಕೊಂಡಿದ್ದೀನಿ ನಾನು. ಹೋಗಲೇಬೇಕು 6 ತಿಂಗಳ ಕೆಲಸಕ್ಕೆ, 6 ಮಂತ್ಸ್ ಅನ್ನೋ ಕೆಲಸಕ್ಕೆ ಹೋಗಿದ್ದೆ ಬಂದೆ ಎಲ್ಲ ಆಯಿತು. ಬಟ್ ಅದೆಲ್ಲ ಯಾವುದು ಸೆಟ್ಟೇ ಆಗಿಲ್ಲ ನನಗೆ. ಸಂಪಾದನೆನೋ ಮಾಡಿದೆ, ಬಟ್ ನನ್ನ ಕೈಯಲ್ಲೇ ನಿಲ್ತಾ ಇಲ್ಲ. ಸೊ ನನಗೆ ಈ ಇಯರೇ ಚೆನ್ನಾಗಿಲ್ಲ. 2024 25 ನ್ಯೂ ಬಿಗಿನಿಂಗ್ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಹೇಳ್ದ, ಬ್ರದರ್ ಇವಾಗ ಬೇಡ, ಕರೆಕ್ಟಾಗಿ ನೀನು ಏಪ್ರಿಲ್ ಇಸ್ಕೋ, ಆಮೇಲೆ ರೆಡಿ ಮಾಡೋಕ್ಕೆ ಕೊಡು, ಜೂನು ಸೀಸನ್ ಟೈಮು, ಓಕೆ ಫೈನು ಅಂತ ಪ್ಲ್ಯಾನ್ ಮಾಡಿ ಓಕೆ ಹೇಳಿದ ಥರ ಮಾಡಿದ್ರೆ ಆಗುತ್ತೆ. ಇವಾಗ ಆಗುತ್ತೆ, ಬಟ್ ರೇಟೆಲ್ಲ ಕಮ್ಮಿ ಕೊಡ್ತಾರೆ ಹಂಗೆ ಹಿಂಗೆ ಅಂತ. ಸರಿ ಓಕೆ ಮಾಡೋಣ ಹಾಗೆ ನೀನು ಹೇಳ್ದಂಗೆ ಅಂತ. ಆಮೇಲೆ ನಮ್ಮ ಸಿಂಗಮ್ಮು ಟ್ರಿಪ್ಗೆ ಹೋಗಿದ್ದಾನೆ. ಬನಶಂಕರಿಯಿಂದ ಬೈಪ್ನಹಳ್ಳಿ ಸಮಥಿಂಗ್ ಮ್ಯಾರೇಜ್ ಟ್ರಿಪ್ಪು. ಆ್ಯಕ್ಚುಲಿ ಬನಶಂಕರಿ ಎತ್ತದಾಗಿಂದ ಬೈಪ್ನಹಳ್ಳಿ ಇಳಿಸೋವರೆಗೂ 2.5 ಅವರ್ ಆಗಿದೆ ಟ್ರಾಫಿಕಾಗಿ ಹೋಗೋಷ್ಟರಲ್ಲಿ. ಒಂದೇ ಒಂದು ಸಾಂಗ್, ನಿಮ್ಮ ತಮಿಳ್ ಆಡಿಯನ್ಸ್ ಗೊತ್ತಿರುತ್ತೆ ಈ ಸಾಂಗು, ದಿಂಡುಕಲ್ಲು ಆ ಥರ ಅದೇ ಸಾಂಗು. ಒಂದೇ ಸಾಂಗ್ನ ರಿಪೀಟ್ ಹಾಕಿ ಅಲ್ಲಿವರೆಗೂ ಅದೇ ಕರ್ಕೊಂಡು ಹೋಗೋರೆ. ವಾಯ್ಸ್ ಮೆಸೇಜ್ ಹಾಕೋಣ ಅಣ್ಣ ಸಿಂಗಮ್. ಬನಶಂಕರಲ್ಲಿ ಎಡುತ್ತೆ ಬೈಪನಹಳ್ಳಿಯಿಂದ ಬರೋವರೆಗೂ ಒಂದೇ ಸಾಂಗು, ಅದೇದ ತಮಿಳ್ ಸಾಂಗ್, ದಿಂಡುಕಲ್ಲು. ನಾವೇ ಶೈಕ್ ಆಗ್ಬಿಟ್ರಿ, ನಗದ್ರಿ ನಾನು ಸೌಜನ್ ಬ್ರೋ ಕೂತ್ಕೊಂಡು. ಓಕೆ ಫ್ಯಾಮ್, ನಮ್ಮ ಏರಿಯಾ ಒಳಗೆ ಬಂದುಬಿಟ್ವಿ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರಣ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ಮತ್ತು ಲಾಸ್ಟ್ ವ್ಲಾಗ್ ನಂದು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋ ವ್ಲಾಗ್ ಇತ್ತು. ಟ್ರಿಪ್ ಅಂದರೆ ಟ್ರಿಪ್ಪಲ್ಲ, ಟೆಂಪಲ್ಗೆ ಹೋಗಿದ್ರೆ ಅದೊಂದು ವ್ಲಾಗ್ ಮಾಡಿದ್ದೆ. ಬಟ್ ಏನೋ ವ್ಯೂಸೇ ಬಂದಿಲ್ಲ. ನನಗೆ ಗೊತ್ತಾಗೋಯ್ತಾದರೆ ಬೇರೆ ವ್ಲಾಗ್ ಹಾಕಿದ್ರೆ ನಮ್ಮದ್ರಲ್ಲಿ ಓಡ್ತಾ ಇಲ್ಲ, ಸೊ ನಾವು ಮೋಟೋ ವ್ಲಾಗೇ ಹಾಕಬೇಕು ಅಂತ. ಬಟ್ ಅದೇನು ಹಾಕಿದ್ದು ಕಾರ್ ವ್ಲಾಗು ಮತ್ತು ಆ ತಾರ್ದೊಂದು ಓಡ್ತು. ಅದಾದಮೇಲೆ ಗಣೇಶ ಹಬ್ಬದ ಒಂದು ಸ್ವಲ್ಪ ಪರವಾಗಿಲ್ಲ. ಆದರೆ ಇವಾಗ ಬೇರೆ ಕಾರ್ ವ್ಲಾಗ್ ಹಾಕಿರೋದಲ್ಲ 100 ವ್ಯೂಸ್, ಅದು ಜಸ್ಟ್ ಮಿಸ್ ಟಚ್ ಮಾಡಿಬಿಡ್ತಾಯಿದ್ದೆ. ಓಕೆ ಫ್ಯಾಮ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ಮುಂದಕ್ಕೆ ರೋಡೇ ಚೆನ್ನಾಗಿಲ್ಲ, ಅದನ್ನು ತೋರ್ಸೋಕ್ಕೂ ನನಗೆ ಕಷ್ಟ ಅಂದರೆ ಇಷ್ಟನೇ ಇಲ್ಲ. ಇಲ್ಲಿರೋದು ನಮ್ಮ ಮನೆ 5 ವರ್ಷದಿಂದ ರೋಡ್ ಆಗ್ತೈತೆ, ಅದೆಲ್ಲ ಬೇಡ. ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತು ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.